Welcome to Desai Academy. So today we are performing an activity called balanced force and unbalanced force. ನಾವೇನು ಮಾಡೋಣಪ್ಪ ಅಂತಂದ್ರೆ ಇವತ್ತು ಕ್ಲಾಸ್ 9ದು ಆಕ್ಟಿವಿಟಿ ಯಾವುದಪ್ಪ ಅಂತಂದ್ರೆ ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ನಾವು ಬ್ಯಾಲೆನ್ಸ್ಡ್ ಫೋರ್ಸ್ ಮತ್ತು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಬಗ್ಗೆ ಏನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಒಂದು ಆಕ್ಟಿವಿಟಿ ಮುಖಾಂತರ ಸ್ಟಡಿ ಮಾಡಿ ಏನಂತ ಬ್ಯಾಲೆನ್ಸ್ಡ್ ಫೋರ್ಸ್ ಅಂದ್ರೇನು, ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂದ್ರೇನು ಸ್ಟಡಿ ಮಾಡೋಣ. ಅದು ಸಲುವಾಗಿ ನಾವು ಏನು ತೊಗೊಂಡಿದ್ದೀವಪ್ಪ ಒಂದು ಬ್ರಿಕ್ಸ್ ತೊಗೊಂಡಿದ್ದೀವೋ, ಆ ಬ್ರಿಕ್ಕಿಗೆ ಮಾಡ್ತೀವಿ ಇಲ್ಲೊಂದು ಥ್ರೆಡನ್ನು ನಾವಲ್ಲಿ ಟೈಪ್ ಮಾಡಿದ್ದೇವೆ, ಇದೊಂದು ಥ್ರೆಡ್ಲಿಂದ ಏನು ಮಾಡಿದ್ದೇವೆ ಅದನ್ನು ನಾವು ಟೈಪ್ ಮಾಡಿದ್ದೀವಿ. ಈಗ ನಾವು ಸಿಂಪಲ್ ಎಕ್ಸ್ಪೆರಿಮೆಂಟ್ಲಿಂದ ಬ್ಯಾಲೆನ್ಸ್ಡ್ ಫೋರ್ಸ್ ಅಂದ್ರೇನು ಮತ್ತು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ನೋಡಿ ಏನಾಗದಪ್ಪ ಅಂತಂದ್ರೆ ಈ ನಾ ಥ್ರೆಡ್ ಒಂದು ಸೈಡ್ಲಿಂದ ಇಲ್ಲಿ ಟೈಪ್ ಮಾಡೀನಿ, ಇನ್ನೊಂದು ಥ್ರೆಡ್ಲಿಂದ ಈ ಸೈಡ್ ಟೈಪ್ ಮಾಡಿದಾಗ ಸೊ ನಾನು ಇಲ್ಲಿ ನೋಡಿ ಈ ಥ್ರೆಡ್ಲಿಂದ ಏನು ಮಾಡಿದಪ್ಪ ಅಂತಂದ್ರೆ ಫೋರ್ಸ್ ನಾವು ಹಾಕ್ದ ಫೋರ್ಸ್ ಹಾಕಿದಾಗ ಏನಾಗತ್ತಪ್ಪ ಅಂತಂದ್ರೆ ಈ ಬ್ರಿಕ್ಸ್ ಏನು ಮಾಡಿದ್ರೆ ಯಾವ ಡೈರೆಕ್ಷನ್ ಹೋಗ್ಲತ್ತದ, ಯಾವ ಡೈರೆಕ್ಷನ್ ಆಫ್ ಫೋರ್ಸ್ ಅಪ್ಲೈ ಮಾಡಿ ಆ ಡೈರೆಕ್ಷನ್ ಆಫ್ ಆಬ್ಜೆಕ್ಟ್ ಹೋಗ್ಲತ್ತ ಅಂದ್ರೆ ಈ ಡೈರೆಕ್ಷನ್ ಆಫ್ ಫೋರ್ಸ್ ಏನದಪ್ಪ